ಹಲೋ ಗಾಯ್ಸ್, ಇವತ್ತು ನಾನು ನಿಮಗೆ ಒಂದು ಪ್ಲೇಸ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಯಾವ ಪ್ಲೇಸು ಏನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಡೇ ಏನು ಅಂತ ಗೊತ್ತಾ ನಿಮಗೆ? ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಐ ಲವ್ ಯು. ಇವತ್ತು ಫಾದರ್ಸ್ ಡೇ ಇದೆ. ಎಲ್ಲ ಫಾದರ್ಸ್ಗೂ ನನ್ನ ಕಡೆಯಿಂದ ಹ್ಯಾಪಿ ಫಾದರ್ಸ್ ಡೇ. ಸೊ ಆ್ಯಂಡ್ ನವೆ ಡೇಸ್ ಫಾದರ್ಸು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ್ಯಸ್ ಎ ಮದರ್, ವರ್ಕಿಂಗ್ ಮದರ್ ಇರೋದ್ರಿಂದ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಅಬ್ಸರ್ವ್ ಮಾಡಿದಾಗೆ. ಸೊ ಓಲ್ಡ್ ಜನ್ರೇಷನ್ ಥರ ಎಲ್ಲ ಕೆಲಸನೂ ಅಮ್ಮನೇ ಮಾಡಬೇಕು ಅಂತ ಇಲ್ಲ, ಅಪ್ಪ ಕೂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ. ಇದು ನನ್ನ ಅಬ್ಸರ್ವೇಷನ್. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ನ ನಾನು ಇವಾಗಲೇ ರಿವೀಲ್ ಮಾಡಲ್ಲ. ಸೊ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಇಲ್ಲಿ ನಾವು ಬಂದಿರೋದು ಅಲ್ಗೂರ್ ಹತ್ರ ಹೋಟೆಲ್ಗೆ. ಸೊ ನನ್ನ ಮಗನ ಚಡ್ಡಿ ಹೇಗೆ ಹಾಕೊಂಡಿದ್ದಾನೆ ನೋಡಿ. ಸೊ ಒಂದೇ ಕಾಲಿಗೆ ಎರಡನ್ನೂ ಹಾಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ನಾವು ಚೇಂಜ್ ಮಾಡಿದ್ವಿ. ಆ್ಯಂಡ್ ನಾವು ಹೋಗ್ತಾ ಇರೋದು ನಾನು, ಮೇಘ ಅವ್ರ ಹಸ್ಬೆಂಡು ಮತ್ತು ನನ್ನ ತಮ್ಮ ತಂಗಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಾವಿಲ್ಲಿ ತಿಂದಿದ್ದು ಬೆಣ್ಣೆ ದೋಸೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಸೊ ಬೆಂಗಳೂರಲ್ಲಿ ಇದೇ ಬೆಣ್ಣೆ ದೋಸೆಗೆ ಎಷ್ಟು ರೇಟ್ ಕೊಡಬೇಕಲ್ವಾ, ಬಟ್ ಇಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಆ್ಯಂಡ್ ಟೇಸ್ಟ್ ಅಂತೂ ಮಸ್ತಾಗಿತ್ತು. ಸೊ ನಾವು ತಿಂದ್ವಿ. ಆ್ಯಂಡ್ ಪಾಪಗೂ ಕೂಡ ಇಡ್ಲಿನ ತಗೊಂಡು ಅವನಿಗೂ ಕೂಡ ತಿನ್ನಿಸಿದ್ವಿ. ಸೊ ಬೆಣ್ಣೆ ದೋಸೆ ಅಂತೂ ಸಕ್ಕತ್ತಾಗಿತ್ತು. ನೀವೇನಾದರೂ ಹಲ್ಗೂರ್ ಸೈಡ್ ಬಂದರೆ ಈ ಹೋಟೆಲ್ನ ವಿಸಿಟ್ ಮಾಡಿ. ಸೊ ತುಂಬಾನೇ ಚೆನ್ನಾಗಿದೆ. ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಆಪೋಸಿಟಲ್ಲಿ ಮುಂದೆ ಹೋದರೆ ಸಿಗುತ್ತೆ, ಒಂದು ಟೆಂಪಲ್ ಇದೆ, ಅದಕ್ಕಿಂತ ಮುಂದೆ ಹೋದರೆ ಸಿಗುತ್ತೆ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳಲ್ಲ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಜವಾಗ್ಲೂ ಈ ಪ್ಲೇಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಈ ಪ್ಲೇಸು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಇಷ್ಟವಾಗೋಂಥ ಪ್ಲೇಸು. ಸೊ ನಾನು ಮಾತಾಡ್ತಾ ಇರೋದು ತಲಕಾಡು ಬಗ್ಗೆ. ನಾವಿದು ಬಂದಿರೋದು ತಲಕಾಡು. ಸೊ ತಲಕಾಡು ಒಂದು ಏನಂದರೆ ಕರ್ನಾಟಕದಲ್ಲಿರೋ ಅಂಥ ಡೆಸರ್ಟ್ ಅಂತಲೇ ಹೇಳ್ಬೋದು. ಮೀನ್ಸ್ ಏನಂದರೆ ಒಂಥರ ಚೆನ್ನಾಗಿದೆ. ಮರಳಿಗೆ ಮರಳು ಅಲ್ಲ, ನೀರಿಗೆ ನೀರು ಅಲ್ಲ. ಸೊ ಎಲ್ಲ ಥರವಾದ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಂಥ ಒಂದು ಪ್ಲೇಸು. ನೀರಲ್ಲಿ ಆಟ ಆಡಬೇಕಂದ್ರೂ ನೀವು ಇಲ್ಲಿ ಬರ್ಬೋದು. ಒಂಥರ ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಇದು. ಆ್ಯಂಡ್ ಇಲ್ಲಿ ಟೆಂಪಲ್ ಕೂಡ ಇದೆ. ಪಂಚಲಿಂಗೇಶ್ವರಗಳಿದೆ ಅಂದರೆ, ಬಟ್ ನಾವು ಟೆಂಪಲ್ಗೆ ಇವತ್ತು ಹೋಗೋಕ್ಕಾಗಿಲ್ಲ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗೂ ಹೋಗೋಕ್ಕಾಗಿರಲಿಲ್ಲ. ನೋಡಬೇಕು ದೇವ್ರು ಯಾವಾಗ ಕರ್ಸ್ಕೊತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಾವು ಹೋಗಿದ್ದೆ ತೆಪ್ಪದಲ್ಲಿ ಹೋದ್ವಿ. ಸೊ ತೆಪ್ಪಕ್ಕೆ ಇಲ್ಲಿ ಫರ್ ಹೆಡ್ಗೆ ಒಂದು ತೆಪ್ಪಕ್ಕೆ ನಿಮಗೆ 50 ರೂಪೀಸ್ ಇರುತ್ತೆ. ಸೊ ಒಂದು ತೆಪ್ಪದಲ್ಲಿ 4 ಜನಕ್ಕಿಂತ ಜಾಸ್ತಿ ಕೂರಿಸಲ್ಲ. ಹಾಗಾಗಿ ನಾವು ಡಿವೈಡ್ ಆಗಿ 3 ಜನ ಒಂದೊಂದೇ ತೆಪ್ಪದಲ್ಲಿ ಹೋದ್ವಿ. ಸೊ ನಿಜವಾಗ್ಲೂ ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮೇದು ನೋಡಿ ಎಷ್ಟು ಖುಷಿ ಪಡ್ತಿದ್ದಾನೆ. ಇಲ್ಲಿ ನೋಡಿ ಇಬ್ರು ಹೇಗೆ ಆರಾಮಾಗಿದ್ದಾರೆ. ಆ್ಯಂಡ್ ನಾವು ಅಲ್ಲಿನೂ ಕೂಡ ಒಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ. ಆ್ಯಂಡ್ ತೆಪ್ಪ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಈ ಥರ ಸುತ್ತಿಸ್ತಾರೆ. ಇದಂತೂ ಮಸ್ತಾಗಿರುತ್ತೆ. ಏನೋ ಒಂಥರ ನೀರು ಅಷ್ಟೊಂದು ಜಾಸ್ತಿ ಇಲ್ಲ ಇಲ್ಲಿ, ಬಟ್ ಹಾಗಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು ಹೋದಾಗ. ರೀಸೆಂಟಾಗಿ ಯಾರೋ SSLC ಹುಡುಗಿರೆಲ್ಲ ಹೋಗಿ, ಅಂದರೆ ಇಲ್ಲಿ ಏನಂದರೆ ನೀರು ಆಳ ಇಲ್ಲ, ಬಟ್ ಕೊಚ್ಕೊಂಡು ಹೋದರೆ ತುಂಬ ಕೆಳಗೆ ಹೋಗ್ಬಿಡುತ್ತೆ. ಹಾಗಾಗಿ ಒಂದು ಇಬ್ಬರು ಹುಡುಗಿಯರಿಗೆ ತುಂಬ ಪ್ರಾಬ್ಲಮ್ ಆಯಿತು, ಮೀನ್ಸ್ ಸತ್ತೋದ್ರು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ನೀರು ಪ್ಲೇಸ್ಗೆ ಹೋದ್ರು ಅಷ್ಟೇ. ಸೊ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಜೊತೆ ಬಂದಿದ್ದು ಈ ಪೇರು. ಸೊ ಇವ್ನು ನೋಡಿ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾ ಇದ್ದಾನೆ. ಸೊ ನಾವು ತುಂಬ ದಿನ ಆಗಿತ್ತು, ಅಂದರೆ ಮೀನ್ಸ್ ರೀಸೆಂಟಾಗಿ ಮುತ್ತತ್ತಿಗೆ ಹೋಗಿದ್ವಿ. ಅದಕ್ಕಿಂತ ಮುಂಚೆ ನಾವು ಲವ್ ಮಾಡಬೇಕಾದ್ರೆ ಜೊತೆಲಿ ಹೋಗಿದ್ದಿದ್ದಷ್ಟೇ. ಅದಾದಮೇಲೆ ನಾವು ಒಟ್ಟಿಗೆ ಹೋಗಿ ತುಂಬ ದಿನ ಆಗೋಗಿತ್ತು. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿ ಈ ಥರ ಬಂದಿದ್ದು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ. ಆ್ಯಂಡ್ ಈ ಒಂದು ತೆಪ್ಪ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವಂತೂ ಇನ್ನೊಂದು ಸರಿ ಈ ಥರ ಮಾಡಿ ಸುತ್ತಿಸಿ ಅಂತ ಹೇಳ್ಬಿಟ್ಟು ಸುತ್ತಿಸ್ಕೊತಾ ಇದ್ದೀವಿ. ಆ್ಯಂಡ್ ಸಾಂಗ್ ಎಲ್ಲ ಹೇಳ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸು, ಫ್ಯಾಮಿಲಿ, ಮಕ್ಕಳು ಎಲ್ಲ ಜೊತೆ ಹೋಗೋಕ್ಕೂ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಕೆಲವೊಂದು ಪ್ಲೇಸು ಬರೀ ಲವರ್ಸ್ ಹೋಗೋಕ್ಕೆ ಚೆನ್ನಾಗಿರುತ್ತೆ, ಕೆಲವೊಂದು ಪ್ಲೇಸು ಫ್ಯಾಮಿಲಿ ಹೋಗೋಕ್ಕೆ ಚೆನ್ನಾಗಿರುತ್ತೆ, ಕೆಲವೊಂದು ಪ್ಲೇಸು ಫ್ರೆಂಡ್ಸ್ ಹೋಗೋಕ್ಕೆ. ಬಟ್ ಈ ಪ್ಲೇಸು ಎಲ್ಲ ಥರದ ಮೀನ್ಸ್ ಎಲ್ಲ ಇವಾಗ ಓಲ್ಡ್ ಪೀಪಲ್ಲು ಬರ್ಬೋದು, ನ್ಯೂ ಪೀಪಲ್ ಮೀನ್ಸ್ ಯಂಗ್ ಜನ್ರೇಷನ್ ಅವರು ಬರ್ಬೋದು, ಮಕ್ಕಳನ್ನು ಕರ್ಕೊಂಡು ಬರ್ಬೋದು. ಎಲ್ಲ ಪೀಪಲ್ಗೂ ಒಂದು ಶೂಟ್ ಆಗುವಂಥ ಒಂದು ಜಾಗ. ಅದರಲ್ಲೂ ಮಕ್ಕಳಿಗೆ ಹಾಲಿಡೇಸ್ ಇದೆ ಅಂತೂ ಈ ಪ್ಲೇಸಿಗೆ ಕರ್ಕೊಂಬಂದ್ರೆ ನಿಜವಾಗ್ಲೂ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಪ್ಲೇಸ್ ಬಂದು ಮಳವಳ್ಳಿಯಿಂದ ನಿಮಗೆ ಒಂದು 70 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್
ಈ ಪ್ಲೇಸು ತುಂಬಾನೇ ಚೆನ್ನಾಗಿರುವಂಥ ಪ್ಲೇಸ್. ಈ ಪ್ಲೇಸ್‌ಗೆ ನೀವು ಮೈಸೂರು ಕಡೆಯಿಂದನೂ ಬರ್ಬೋದು. ಆಂಡ್ ಈ ಪ್ಲೇಸ್‌ನ ಮುಗಿಸ್ಕೊಂಡು ನೀವು ಸೋಮನಾಥಪುರನೂ ಕೂಡ ವಿಸಿಟ್ ಮಾಡ್ಬೋದು. ಅದಾದ್ಮೇಲೆ ನೀವು ಸಿಮ್ಸಾ ಕೂಡ ಹೋಗ್ಬೋದು ಬರ್ಚಕ್ಕಿ ಮತ್ತೆ ಗಗನಚಕ್ಕಿಗೆ. ಸೊ ನಾವು ಕೂಡ ಬರ್ಚಕ್ಕಿಗೆ ನೆಕ್ಸ್ಟ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ. ಅಲ್ಲಿ ಹೋಗಿ ಏನ್ ಮಾಡಿದ್ವಿ, ಏನು ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ. ಇಲ್ಲಿ ನೋಡಿ ಈ ಹುಡ್ಗ ನೀರಲ್ಲಿ ಆಟ ಆಡ್ಬೇಕಂತ ಹೇಗ್ ಹೋಗ್ತಾ ಇದ್ದಾನೆ ಆಚೆಗಡೆ. ಅವನಿಗೆ ಒಂಥರ ಖುಷಿ ಆಗ್ತಿದೆ. ಮಕ್ಳೆಲ್ಲರೂ ಹಂಗೆ ಅಲ್ವಾ, ನೀರಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ನಮ್ಮ ಪಾಪುಗಂತೂ ನೀರಲ್ಲಿ ಆಟ ಆಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವನನ್ನು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದೀವಿ. ಅವನಂತೂ ಎಷ್ಟು ಖುಷಿಯಾಗಿದ್ದಾನೆ ನೀವೇ ನೋಡಿ. ಸೊ ಆ್ಯಕ್ಚುಲಿ ಅವನಿಗೆ ವಾಟರ್ ಪ್ಲೇಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಲಾಸ್ಟ್ ಟೈಮ್ ಮುತ್ತತ್ತಿ ಕರ್ಕೊಂಡು ಹೋದಾಗ ನಾವು ಆಟ ಆಡ್ಸೋಕ್ಕಾಗಿಲ್ಲ. ಅಲ್ಲಿ ವಾಟರ್ ಪ್ಲೇಸ್‌ಗೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಇವತ್ತಾದರೂ ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದೀವಿ. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದ. ಅದಾದ್ಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ತಗೊಂತಾ ಇದೀವಿ. ಸೊ ಸುಮ್ನೆ ತೆಪ್ಪದಲ್ಲಿ ಒಂದಷ್ಟು ಪೋಸ್ ಕೊಟ್ಟು ಫೋಟೋಸ್ ತಗೊಳ್ಳೋಣ ಅಂತ ಕೂತ್ಕೊಂಡ್ರೆ ಅಂಕಲ್ ಬೈದೇ ಬಿಟ್ರು. "ಎಷ್ಟು ಫೋಟೋ ತಗೋತಿದ್ಯಮ್ಮ ಎದ್ದೇಳು" ಅಂತ. ಅಂದ್ರೆ ಆಮ್, ನಾನು ಸುಮ್ನೆ ಅಂದ್ರೆ ಇದೆಲ್ಲ ಮೂವಿಂಗಲ್ಲಿ ಇದ್ದಾಗ ತಗೊಂಡಿದ್ದು. ಕೆಲವೊಂದು ಫೋಟೋಸ್ ಅಲ್ಲೇ ನಿಲ್ಸಿದಾಗ ಸುಮ್ನೆ ಅವ್ರಿಗೆ ಕಸ್ಟಮರ್ ಬೇಕಲ್ವಾ, ನಾವು ಫೋಟೋಸ್ ತಗೊಂತ ನಿಂತ್ಕೊಂಡ್ರೆ ಅವ್ರು ಬೈತಾರೆ ಆ್ಯಕ್ಚುಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಸ್ನಾಕ್ಸ್ ತಿನ್ನಕ್ಕೆ ಅಂತ. ಅಲ್ಲೇ ನಿಯರ್ ಬೈ ತುಂಬಾನೇ ಸ್ನಾಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅಂಡ್ ನೀವು ಇಲ್ಲಿ ಅಡ್ಗೆನೂ ಕೂಡ ಮಾಡ್ಕೊಂಡು ತಿನ್ಬೋದು. ನಾನ್ ವೆಜ್ ಸೇಮ್ ಲೈಕ್ ನಾವು ಮುತ್ತತ್ತಿಲ್ ಮನೆ ಅಲ್ಲೂ ಮಾಡಿದ್ವಿ. ಬೇಡ ಇಲ್ಲಿ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮಾಡಿಲ್ಲ. ಸೊ ಎಲ್ಲಾದ್ರೂ ಹೊರಗಡೆ ತಿಂದ್ರೆ ಆಯ್ತು ಅಂತ ಅಲ್ಲಿ ನಾವು ಚುರ್ಮುರಿ ಮತ್ತೆ ಮ್ಯಾಂಗೋ ತಿಂದ್ವಿ. ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿತ್ತು. ಸೊ ಇಲ್ಲಿಗೆ ಬಂದ್ರೆ ನೀವು ರಾಜಸ್ಥಾನ್ ಹೋದಾಗೆ ಫೀಲ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಮ್ಗೆ ಕುದುರೆ ರೈಡ್ ಮಾಡಿಸ್ತಾ ಇದ್ದಾರೆ. ಸೊ ಆ ರೈಡ್ ಅಂತೂ ನನ್ನ ಮಗ ಫಸ್ಟ್ ಬರಲ್ಲ ಬರಲ್ಲ ಅಂದ. ಆಮೇಲೆ ಅಮ್ಮ ನಾನು ಬರ್ತೀನಿ ಅಂತ ಅಂದ. ಸೊ ಅವ್ನಿಗೆ ನೀರಲ್ಲಿ ಆಟ ಆಡಿಸ್ಬಿಟ್ಟು ಬಟ್ಟೆನೂ ಇನ್ನ ಹಾಕ್ಸ್ಕೊತಾನೆ ಇರ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಹಾಗೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಈ ರೈಡ್ ಹೋಗಿದ್ದಂತೂ ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿತ್ತು. ನನ್ನ ಮಗನ ಜೊತೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ಸೊ ನಾನು ಮುಂಚೆ ಹೋಗಿದ್ದೆ, ಶ್ರೀರಂಗಪಟ್ಟಣದಲ್ಲೂ ಇದ್ದಿದ್ದೆ. ಬಟ್ ಮಗನ ಜೊತೆ ಹೋಗಿದ್ದು ಇದೇ ಫಸ್ಟ್ ಟೈಮ್. ಸೊ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಈ ರೈಡು. ಆ್ಯಂಡ್ ಇಲ್ಲಿ ಏನಂದ್ರೆ ಒಂದು ಅಡ್ವಾಂಟೇಜು. ಸೊ ನನಗೆ ಅನ್ಸಿದ್ದು ಇಲ್ಲಿ ಕಾಸ್ಟ್ ಏನು ಅಷ್ಟು ತುಂಬ ಜಾಸ್ತಿ ಅಂತ ಏನು ನಂಗೆ ಫೀಲ್ ಆಗಿಲ್ಲ ಕಂಪೇರ್ ಟು ಅದರ್ ಸಿಟೀಸ್, ಅದರ್ ಟೂರಿಸ್ಟ್ ಪ್ಲೇಸಲ್ಲಿ. ಸೊ ತೆಪ್ಪಾಗೂ ಕಮ್ಮಿನೇ ಇತ್ತು. ಆ್ಯಂಡ್ ಹಾರ್ಸ್ ರೈಡ್‌ಗೂ ಕೂಡ ಅಷ್ಟೇ ₹100 ಇತ್ತು. ಸೊ ನನ್ನ ಮಗನೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಆ್ಯಂಡ್ ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಈ ರೈಡ್ ಹೋಗಿದ್ದು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಈ ಥರ ವಾಟರ್ ಇದ್ದು ಅಲ್ಲೆಲ್ಲ ಮರಗಳಿದೆ. ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಮರಗಳು ಸಿಗತ್ತೆ ತುಂಬ. ಆ್ಯಂಡ್ ಇಲ್ಲಿ ಮರಳಿದೆ. ಏನೋ ಒಂಥರ ತುಂಬಾನೇ ಒಂದು ಸ್ಪೆಷಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ನಂಗೆ ಲೈಕ್ ಆಯ್ತು ಈ ಪ್ಲೇಸ್. ಆ್ಯಂಡ್ ನಾವು ಕೂಡ ನಾನು ಮತ್ತೆ ನಂದು ಕೂಡ ಈ ಪ್ಲೇಸ್‌ಗೆ ಒಂದು ಕರೋನಾ ಮುಗ್ದಿದ್ದ ಟೈಮಲ್ಲಿ 2020 ಸಮಥಿಂಗಲ್ಲಿ ಇಲ್ಲಿ ಬಂದಿದ್ವಿ. ಸೊ ನಮಗಂತೂ ಆ ಮೆಮೊರೀಸ್ ಎಲ್ಲ ತುಂಬಾನೇ ಅನಿಸ್ತಾ ಇತ್ತು. ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ನಾನು ಮತ್ತೆ ನಂದು ಫೋಟೋ ತಗೊಂಡಿದ್ವಿ. ಸೊ ಅದೇನೇ ಮೆಮೊರಿ ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ನಾವಿಬ್ರು ಫೋಟೋ ತಗೊಂಡ್ವಿ. ಸೊ ಹಾಗೆ ಹೋಗ್ತಾ ದಾರಿಲಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಸೊ ಸಾಂಗ್ ಎಲ್ಲ ಹಾಡ್ಕೊಂಡು ಹೋದ್ವಿ. ಸೊ ಆ ಸಾಂಗನ್ನ ಹಾಕೋಣ ಅಂತ ಅನ್ಕೊಂಡೆ. ಬಟ್ ಕಾಪಿರೈಟ್ ಬರುತ್ತೆ ಅಂತ ಹಾಕಿಲ್ಲ. ವಯಸ್ಸಿನ ಹಾಕಿದ ನಿನ್ನಯ ಮೊಗ ಕಣ್ಣಲ್ಲಿ ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಗಾನ ತಂದು ಕೊಡಲೇನು ಎಂದು ಚೇತು ನಾವು ಬರ್ಚಕ್ಕಿಗೆ ಬಂದಿದೀವಿ ಅಷ್ಟೇ. ತಲ್ಕಾಡ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಬರಚುಕ್ಕಿ ಫಾಲ್ಸ್‌ಗೆ. ಸೊ ಇದು ನಿಮ್ಮ ಒಂದು ಹಿಂಗ್ ಮಳವಳ್ಳಿ ನಿಯರ್ ಇರುವಂತ ಒಂದು ಬೆಸ್ಟ್ ಫಾಲ್ಸ್ ಅಂತಾನೆ ಹೇಳ್ಬೋದು. ಬಟ್ ಇವಾಗ ನೀರು ಕಮ್ಮಿ ಇತ್ತು. ಮಳೆಗಾಲದಲ್ಲಿ ಬಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ನೀರು ಬರ್ತದೆ ಒಂದು ಆಗಸ್ಟ್ ಟೈಮಲ್ಲಿ ನೀವು ಬಂದ್ರೆ. ಸೊ ಆ್ಯಂಡ್ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಅಲ್ಲೇ ಒಂದಷ್ಟು ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಂಡ್ ಇವಾಗ ಒಂದು ಟ್ರೆಂಡಿಂಗ್ ಇರುವಂಥ ವಿಡಿಯೋಸ್ ಕೂಡ ನಾವು ಮಾಡಿದ್ವಿ. ಸೊ ಸುಮ್ಮನೆ ಯಾರು ಬಂದಿಲ್ಲ ಟ್ರಿಪ್‌ಗೆ ಅವ್ರನ್ನ ರ್ಯಾಗ್ ಮಾಡ್ತೀವಲ್ಲ ಆ ಥರದ್ದು. ಸೊ ಅದು ಕೂಡ ತುಂಬಾನೇ ಚೆನ್ನಾಗಿ ಬಂತು. ಆ್ಯಂಡ್ ಇಲ್ಲಿ ವಿಡಿಯೋಸ್ ಎಲ್ಲ ಮಾಡಿದ್ದು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾನು ನಂದು ಫಸ್ಟ್ ಟೈಮ್ ಈ ಬರಚುಕ್ಕಿ ಫಾಲ್ಸಿಗೆ ಬಂದಿದ್ದು. ನಾನು ಮುಂಚೆ ಬಂದಿದ್ದೆ, ಅವನು ಸಪ್ರೇಟಾಗಿ ಬಂದಿದ್ದ. ಬಟ್ ನಾವಿಬ್ರು ಒಟ್ಟಿಗೆ ಬಂದಿದ್ದು ಇದೇ ಫಸ್ಟ್ ಟೈಮ್. ಇಲ್ಲಿ ನೋಡಿ ಮಂಕಿ ಹೇಗೆ ನೋಡ್ತಾ ಇದೆ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಮಂಕೀಸ್ ಇದ್ವಿ. ನಮ್ಮ
ನಮ್ಮ ಪಾಪುಗೆಲ್ಲ ಮಂಕೀಸ್ ಎಲ್ಲ ತೋರಿಸ್ತಾ ಇದ್ದೆ. ಆ್ಯಂಡ್ ನಾವು ಹೀಗೆ ಬರ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಕಡೆ ಏನಂದರೆ ಎಲ್ಲ ಕಡೆನೂ ಎಂಟ್ರಿ ಫೀಸ್ ಕೊಡಬೇಕು, ಕಾರ್ ಪಾರ್ಕಿಂಗ್ ಕೊಡಬೇಕು, ಅದೊಂದು ಇದ್ದೇ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಲೋಕಲ್ ಲೈಟ್ಸ್ ಅಂತ ಹೇಳಿದರೆ ಬಿಡ್ತಾರಂತೆ, ಬಟ್ ಅದಕ್ಕೂ ಆಧಾರ್ ಕಾರ್ಡು ಎಲ್ಲ ಬೇಕಾಗುತ್ತೆ ಅನ್ಕೊತೀನಿ. ಸೊ ಬಟ್ ನಮಗಂತೂ ಈ ಒಂದು ಫ್ರೆಂಡ್ಸ್ ಜೊತೆ ಈ ದಿನ ಬಂದಿದ್ದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾವು ಈ ಥರ ವಿಡಿಯೋಸ್ ಎಲ್ಲ ಮಾಡಿ ಸ್ನಾಕ್ಸ್ ತಿಂತಾ ಇದೀವಿ. ಚೇತು ಸಂಕ್ರಾಂತಿ ಡಾಬಾಗೆ ಬಂದಿದ್ದೀವಿ ನಾವು. ನೆಕ್ಸ್ಟ್ ನಾವು ಬಂದಿದ್ದು ಡಾಬಾಗೆ. ಸೊ ಅಷ್ಟರಲ್ಲಿ ನಮ್ಮ ಪಾಪು ಮಲ್ಕೊಂಡಿದ್ದ. ಸೊ ಊಟನೂ ಆರಾಮಾಗಿ ಮಾಡಿಕೊಂಡು, ಸೊ ನೆಕ್ಸ್ಟ್ ಅಲ್ಲೇ ಒಂದು ಪ್ಲೇ ಏರಿಯಾ ಇತ್ತು ಸುಮಾರಾಗಿ. ಇಲ್ಲಿ ನಾವು ಸಾತ್ನೂರ್ ಹತ್ರ ಇರೋವಂಥ ಡಾಬಾ ಬಂದಿದ್ವಿ, ನಮ್ಮ ಹಸ್ಬೆಂಡ್ ಊರು ಪಕ್ಕದಲ್ಲೇ ಇರೋವಂಥದ್ದು. ಸೊ ಒಂದಷ್ಟು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ನಮ್ಮ ಪಾಪಗಂತೂ ಈ ಥರ ಜಾರುಬಂಡಿ ಜೋಕಾಲಿ ಇದ್ಬಿಟ್ರೆ ಅಂದು ಸಿಕ್ಕಾಪಟ್ಟೆ ಇಷ್ಟ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಚೇತು ಊಟ ಆಯ್ತು, ನಾವು ಇವಾಗ ಆಟ ಆಡ್ತಿದೀವಿ. ಈ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಾವು ಎಂಜಾಯ್ ಮಾಡಿದ್ದು ಟ್ರಾವೆಲ್ ಪಾರ್ಟ್ನ, ಅದರಲ್ಲೂ ಸಿಂಗಿಂಗ್ ಪಾರ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ದಾರಿಲಿ ಹೋಗ್ತಾ ಇವಾಗ ಮಳೆ ಬಂದಿದ್ದರಿಂದ ಸ್ವಲ್ಪ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಗ್ರೀನರಿ ನೋಡ್ತಾ ನಾವು ಸಿಂಗಿಂಗ್ ಆಡ್ತಾ ಇರೋದ್ರಿಂದ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬಾ ಚೆನ್ನಾಗಿತ್ತು ನೇಚರು. ಸೊ ತುಂಬಾ ಸಾಂಗ್ಸ್ ಆಡಿದ್ವಿ. ಎಲ್ಲ ಸಾಂಗ್ಸ್ನ ನಾನು ಶಾರ್ಟ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಇಲ್ಲ ನಂದು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ, ಮಮತಾ ನಂದಗೌಡ ಅಂತ. ಅಲ್ಲಿ ನಾನು ಎಲ್ಲ ವೀಡಿಯೋಸ್ನ ಹಾಕಿದ್ದೀನಿ ಸಿಂಗಿಂಗ್ದು. ತುಂಬಾ ಫನ್ನಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಹಾಕಿದರೆ ಕಾಫಿ ರೈಟ್ ಬರುತ್ತೆ ಅಂತ ನಾನು ಹಾಕಿಲ್ಲ ಅಷ್ಟೇ. ಸೊ ನಿಜವಾಗ್ಲೂ ನಾವು ಹೋಗೋ ದಾರಿನೂ ಕೂಡ ತುಂಬ ಚೆನ್ನಾಗಿತ್ತು, ಹೋಗಿದ್ದ ಪ್ಲೇಸು ಕೂಡ ತುಂಬ ಚೆನ್ನಾಗಿತ್ತು, ನಾನು ಹೋಗಿದ್ದಿದ್ದು ಪೀಪಲ್ ಕೂಡ ನನಗೆ ತುಂಬ ಇಷ್ಟ. ಆ್ಯಂಡ್ ಈ ದಿನ ಅಂತೂ ತುಂಬಾ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ಪ್ಲೇಸ್ನ ನೀವು ವಿಸಿಟ್ ಮಾಡಿ. ಆ್ಯಂಡ್ ಏನಾದರೂ ಲೊಕೇಶನ್ ಡೀಟೇಲ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಲೊಕೇಶನ್ ಡೀಟೇಲ್ಸ್ನ ಕೊಡ್ತೇನೆ. ಹೂವಂತಲೇ ಇದುವೇ ನಮಗೆ ಹೊಸ ಬದುಕಿದು. ನೀ ನೋಡು ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ, ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ. ನೀನೆಂತ ಮಾಯಗಾತೆ ಹಾಯಾಗಿದೆ ಎದೆಯೊಳಗೆ ಜಲದಿದೆ. ಮಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ಜಾತ್ರೆಲೋ ಸಂತೆಲೋ ನೀ ಚೇತು, trip ಮುಗೀತು, ವಾಪಸ್ ಬಂದಿದೀವಿ ಅಷ್ಟೇ. ನೋಡಿದ್ರಲ್ಲ ಗಾಯ್ಸ್, ನಮ್ಮ ಟ್ರಿಪ್ ಮುಗೀತು, ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.